ಕೇಳು. ಎನ್ನ ಬಾಳಿನ ಹೃದಯೇಶ್ವರಿ ಹೇಳುವನ್ನು ಕೇಳು. ಎನ್ನ ಬಾಳಿನ ಭಾಗ್ಯದ ರಾಣಿ ಹೃದಯ ಸ್ಥಾನ ಪುರದಾರಗಿಣಿ. ಎನ್ನ ಬಾಳಿನ ಭಾಗ್ಯದ ರಾಣಿ ಹೃದಯ ಸ್ಥಾನ ಪಡದಾರಗಿಣಿ. ಏನು ಚಂದ ನಿನ್ನ ವಾಣಿ ಎನ್ನ ಪ್ರೇಮದ ಹರಗಿಣಿ. ಸ ಸ ಸರಿ ರಿ ರಿ ಗ ಗ ಗ ಮ ಪ ಪ ಗ ಪ ಗ ರಿ ಸ ಗ ಪ ಗ ರಿ ಸ ಗ ಪ ಗ ರಿ ಸ. ಎನ್ನ ಬಾಳಿನ ಭಾಗ್ಯದ ರಾಣಿ ಹೃದಯ ತಾನ ಪಡದಾರಗಿಣಿ. ಭಕ್ತರನ್ನು ರಕ್ಷಿಪೆ ನಾನು ದುಷ್ಟರನ್ನು ಶಿಕ್ಷಿಪೆ ಇನ್ನು. ಭಕ್ತರನ್ನು ರಕ್ಷಿಪೆ ನಾನು ದುಷ್ಟರನ್ನು ಶಿಕ್ಷಿಪೆ ಇನ್ನು. ಯಾವ ಸಮಯದಿ ಏನು ಬರುವುದು ಜಗದಲ್ಲಿ ತಿಳಿಯಲಾರ. ಸ ಸ ಸರಿ ರಿ ಗ ಗ ಗ ಮ ಪ ಪ ಗ ಪ ಗ ರಿ ಸ ಗ ಪ ಗ ರಿ ಸ ಗ ಪ ಗ ರಿ ಸ. ಎನ್ನ ಬಾಳಿನ ಭಾಗ್ಯದ ರಾಣಿ ಹೃದಯ ಸ್ಥಾನ ಪಡದಾರಗಿಣಿ. ಅಹೇ ಹೃದಯೇಶ್ವರಿ, ನಾರದರು ಹೇಳಿದ್ದು ಮನವರಿಲಿಯಾ? ಏನು? ಅರ್ಜುನ ಯುಕ್ತಿಗಿಂತಲೂ ಅರ್ಜುನ ಯುಕ್ತಿ ಶಕ್ತಿ ಭಕ್ತಿಯಲ್ಲಿ ತನ್ನ ಸರಿ ಸಮಾನವಿಲ್ಲವೆಂದು ಹೊಗಳುತ್ತಾ ಕುಂತಿದ್ದನಲ್ಲ. ಅಂತ ವೀರಾದಿ ವೀರನ ಗತಿ ಏನಾಗಿತೆಂದು ನಿನಗೆ ತಿಳಿಯಿತೆ? ರುಕ್ಮಣಿ ಹಿಂದಿಗೆ ತೀರಿತು ಅರ್ಜುನದ ಪೌರುಷದ ಪರಾಕ್ರಮದ ಕಣಿ. ಅಹೇ ಪ್ರಿಯೇ, ಅಹೇ ಕಾಂತೆ, ನಮ್ಮ ಅಣ್ಣನಿಗೆ ಏನಾಗಿರೋದು? ಹೌದು ಕಾಂತೆ, ಏನಾಗಿರೋದು? ಯುದ್ಧದಲ್ಲಿ ಸೋತು ಹೋಗಿರೋದು ಕಾಂತೆ. ಕೃಷ್ಣನಿಂದಲೇ ತಿಳಿಯಲಿಲ್ಲ ಏಕತೆ ಹೇಳಲೇ ಸೊಲ್ಲ, ಏಕತೆ ಹೇಳಲೇ ಸೊಲ್ಲ. ನೋಡೆಯ ನೆನಪಲ್ಲ ನನ್ನ ಮಾತು ಕೇಳಲಿಲ್ಲ. ನೋಡೆಯ ನೆನಪಲ್ಲ ನನ್ನ ಮಾತು ಕೇಳಲಿಲ್ಲ. ಅಹೇ ಕಾಂತೆ, ಅದು ಏನಾಗಿರ್ಬೋದು ಕಾಂತೆ? ಚೆನ್ನದನ್ನ ಕೇಳೋಕೆ ಹರಗೇನು ಏಕತೆ ಹೇಳಲೇ ಸೊಲ್ಲ, ಏಕತೆ ಹೇಳಲೇ. ಪ್ರಿಯ, ಅಹೇ ಪ್ರಿಯೇ, ನಮ್ಮ ಅಣ್ಣನ ಪರಾಕ್ರಮವು ನೀನೇನು ಬಲ್ಲೆ? ಕಾಥ, ಅಹೇ ನಮ್ಮ ಅಣ್ಣನಾದ ಅರ್ಜುನನು ವೀರಾದಿ ವೀರನು, ಮಕ್ಕಳನ್ನು ಗೆದ್ದು ಪಾಶುಪಶಸ್ತ್ರವನ್ನು ಪಡೆದಿರುವನು. ಅಂಥ ವೀರನನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ ಕಾಂತ ಗುಣವಂತ. ಹೌದು ರುಕ್ಮಣಿ. ಅಹೇ ರುಕ್ಮಣಿ, ಹೇಳವನ್ನು ಕೇಳು. ಅಣ್ಣನ ಪೌರುಷ ನೀನು ವಗುಳುವಿ ಅಭಿಮಾನದೆ ಇನ್ನು. ಅಣ್ಣನ ಪೌರುಷ ನೀನು
ಅಣ್ಣನ ಪೌರುಷ ನೀನು ವಗುಳುವಿ ಅಭಿಮಾನದ ಇನ್ನ ಅಣ್ಣನ ಪೌರುಷ ನೀನು ಗರ್ವ ಯಾರಿಗೆ ಬರುವುದು ಅದು ಕೇಡು ತರುವುದು ನಿಜವದು ಗರ್ವ ಯಾರಿಗೆ ಬರುವುದು ಅದು ಕೇಡು ತರುವುದು ನಿಜವದು ಇಂದು ಮಣಿಪುರದಿ ಮಗನೊಳು ದುರದೆ ಇಂದು ಮಣಿಪುರದಿ ಮಗನೊಳು ದುರದಿ ಮಡಿದನು ಗಂಗಿಯ ಶಾಪದಿ ಅಣ್ಣನ ಪೌರುಷ ನೀನು ವಗುಳುವಿ ಅಭಿಮಾನದ ಇನ್ನ ಅಣ್ಣನ ಪೌರುಷ ನೀನು ಹೌದು ರುಕ್ಮಣಿ, ಪಾರ್ಥನು ತನ್ನ ಸಾಮಾನ್ಯರಾದ ಇತ್ತುವಿಂತರಲ್ಲೆಂದು ಗರ್ವ ಪಡಿದ್ದನು. ಹಾ ಇದೇ ಪ್ರಮಳಿಯು ತನ್ನ ಇಕ್ಕಿಯಿಂದಲ್ಲವೇ ಅರ್ಜುನ ಸೋಲಿಸಿದ್ದು. ಆಗ ನಾನು ಆಕಾಶವಾಣಿ ದ್ವಾರ ಪ್ರಮಳಿಯು ಸಂತೋಷ ಅರ್ಜುನ ಗೆಲ್ಲವರು ಮಾಡಿದ್ದು ನಾನೇ. ಇದರಿಂದಲೇ ಅರ್ಜುನ ಯುಕ್ತಿಗಿಂತಲೂ ಪ್ರಮಳಿಯು ಯುಕ್ತಿವಂತಳೊಂದು ವ್ಯಕ್ತವಾಗಿಲ್ಲವೇ? ಮುಕ್ಕಣ್ಣನ ಗೆದ್ದವರು ಏಕೋಚಿತ್ತ ಓರ್ವ ಹೆಣ್ಣಿಗೆ ಸೋತು ಅವು ಮಾನತಿನರಿಂದಲೇ ರಮಣಿ ಸದ್ಗುಣ ಭರಣಿ. ಪ್ರಿಯ, ಹೇ ಪ್ರಿಯೇ, ಏನು ಹೇಳಿದೆ? ನಮ್ಮ ಹಣ್ಣನ ಹೆಣ್ಣಿಗೆ ಸೋತಿರುವೆ. ಹೌದು ಮಕಾಂತೆ, ಇದ್ದ ಮಾತನ್ನ ಆಡಿದವನು. ಈ ಮಾತು ನಾನು ನಂಬಬೇಕೆ? ಹೌದು, ನಂಬಬೇಕು ಸುಂದರಿ, ಮಾತ ನಂಬಬೇಕು ಸುಂದರಿ. ಒಪ್ಪಲಾರೆ ಮಾತ ಹಾಳು ಮಾಡಿ ಹೋದ. ನುಡಿಯ ನಡೆಸಲಿಲ್ಲ, ನನ್ನ ಮಾತು ಕೇಳಲಿಲ್ಲ. ಪ್ರಿಯ ಶ್ರೀಹರಿ ಹೇ ಪ್ರಿಯೇ, ಮಾಧವ, ಹೇ ರುಕ್ಮಿಣಿ, ಹೇ ಕಾಂತೆ, ನನ್ನ ಹಣ್ಣನು ಹೆಣ್ಣಿಗೆ ಸೋತಿರುವರೆ. ಹೌದು ಸುಂದರಿ, ಇದನ್ನು ನಾನು ನಂಬಬೇಕೆ? ನಂಬಬೇಕು ಸುಂದರಿ. ಚೆನ್ನಾಗೆಲ್ಲ ಕೇಳ ಶ್ರೀಹರಿಯೇನು ಏಕತೆ ಹೇಳಲೇ ಸೊಲ್ಲ, ಏಕತೆ ಹೇಳಲೇ ಸೊಲ್ಲ. ಪ್ರಿಯ, ಹೇ ಪ್ರಿಯೇ, ಒಂದು ಹೆಣ್ಣಿಗೆ ನಿಮ್ಮ ಹಣ್ಣನ ಸೋತಿರುವನೆಂದು ಹೇಳ್ತಿರುವೆಯಲ್ಲ, ಹೌದು ಸುಂದರಿ. ನನ್ನ ಮಾತು ಒಪ್ಪಲಾರದು. ಏತಕ್ಕೆ ಒಪ್ಪಲಾರ ಸುಂದರಿ? ಆತ ಹೇ ಕಾಂತೆ, ನಮ್ಮ ಹಣ್ಣನು ವೀರಾದಿ ವೀರನು. ನಮ್ಮ ಹಣ್ಣನನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಆಯ್ತು. ಹೇ ಸುಂದರಿ, ಮತ್ತೆ ಹೇಳುವನ್ನ ಕೇಳು. ಭಕ್ತ ಜನರ ರಕ್ಷಕ ನಾನು, ದುಷ್ಟ ಜನರ ಶಿಕ್ಷಕ ನಾನು. ಮಹಾಮನೆ ಮುನಿಗಳ ಗರುಡ ಗಂಧರ್ವರ, ಮಹಾಮನೆ ಮುನಿಗಳ ಗರುಡ ಗಂಧರ್ವರ ಹಿತ ರಕ್ಷಕನಾಗಿರುವೆನು. ಭಕ್ತ ಜನರ ರಕ್ಷಕ ನಾನು, ದುಷ್ಟ ಜನರ ಶಿಕ್ಷಕ ನಾನು. ಮಹಾಮನೆ ಮುನಿಗಳ ಗರುಡ ಗಂಧರ್ವರ ಹಿತ ರಕ್ಷಕನಾಗಿರುವೆನು. ಸೃಷ್ಟಿಸುತ್ತಲೆಯನು ಅಧಿಕಾರ ಮಹಿಮಾನು, ಸೃಷ್ಟಿಸುತ್ತಿರೆಯನು ಅಧಿಕಾರ ಮಹಿಮಾನು. ಸತ್ಯಕ್ಕೆ ಅವತಾರ ಪಡೆದೆನು ನಾಹಿನ್ನು, ಸತ್ಯಕ್ಕೆ ಅವತಾರ ಪಡೆದೆನು ನಾಹಿನ್ನು. ಎನ್ನ ಮಹಿಮೆಯನ್ನು ಬಲ್ಲೆ ಹೇಳು ನೀನು, ಎನ್ನ
ಪೌರಿಯಸವು ತಂಗಿಯಾದ ನೀನು ಹೆಚ್ಚಳ ಮಾಡಲೇಬೇಕು. ಕಾಂತೆ ಕೇಳು, ಮಗನಾದ ಬಬ್ಬರು ವಾಹನ ಶಕ್ತಿಗೆ ತಡೆಯಲಾರದೆ ಈಗ ಹಿತ್ತ ಭೂಮಿ ಬೆಳೆಯಿರುವವರಿಗೆ ಬಿದ್ದಿರುವನು. ಅರ್ಜುನ ರುಂಡವು ತುಂಡಾಗಿ ಈಗ ಮಾಯವಾಗಿರುವುದು. ಪ್ರಾಣಸತಿ ಇದು ನಿಜವಾದ ಸಂಗತಿ. ಅಯ್ಯೋ ಶಿವ ಶಿವ ಎಂತ ಮಾತನ್ನು ಹೇಳುತ್ತೀವಿ. ಹೌದು ಕಾಂತೆ, ನಮ್ಮ ಅಣ್ಣನಾದ ಅರ್ಜುನನೇ ನಿನ್ನನ್ನೇ ನಂಬಿ ಬದುಕುವನು. ಹೇಗಾದ್ರೂ ಮಾಡಿ ಎನ್ನ ಅಣ್ಣನ ಪ್ರಾಣವನ್ನು ಉಳಿಸು ಕಾಂತ ಗುಣವಂತ. ಅಮ್ಮ ಮಾತಿಯರೇ, ಕಂದ ನಿಮ್ಮ ಅಗ್ನಿ ಪ್ರಕಾರವಾಗಿ ಪುಂಡರೀಕನ ಹಿಂದೆ ಎನ್ನ ತಾತನಾದ ಆದಿಶೇಷನಿಂದ ತಂದಿರುವ ಸಂಜೀವಮಣಿಯನ್ನು ನಿಮ್ಮ ಪಾದದಲ್ಲಿಡ್ತೇನೆ. ಪಟದ ಜನಕನನ್ನು ಮಾತನಾಡುವಾಗೆ ಮಾಡುವನ ಮಾತೆ ಲೋಕ ಪ್ರಖ್ಯಾತೆ. ಅಯ್ಯೋ ಮಗನಾದ ಭಬ್ರುವನ ಅಮ್ಮಯ್ಯ, ನಿಮ್ಮ ತಂದೆಯ ರುಂಡವೋ ಎತ್ತಲೋ ಮಾಯವಾಗಿ ಹೋಗುವುದು. ಇದಕ್ಕೆ ಗತಿಯನ್ನು ಮಾಡಬೇಕ ಪುತ್ರ ಕೋಮಲ ಗಾತ್ರ. ಆಹೋ ಪಡದ ಜನನಿ ಕಂದ, ಬಿಡುಗಣ್ಣಾದಿಗಳ ಒಡನೆ ತಡದ ಯುದ್ಧವಂ ಕೊಡಬಲ್ಲರಾಗಲಿ ಕಡುಗಲಿಯಾದ ನಿನ್ನ ಮಗನ ಸಾಮಾನ್ಯ ಕಂದ ಬಹಳರಿ ನಮ್ಮ ತಂದೆಯಾದ ಗಾಂಡೀವಿ ರುಂಡವ ಚತುರ್ದಶ ಭುವನ ಮಂಡಲದಲ್ಲಿ ಅಡಗಿರಲಿ ಅರಕ್ಷಣದಲ್ಲಿ ತಂದು ನಿಮ್ಮ ಮುಂದೆ ಒಪ್ಪಿಸುವನು. ಅಮ್ಮಯ್ಯ, ಪಟದ ಜನಕನನ್ನು ಮಾತನಾಡುವಾಗೆ ಮಾಡುವನ ಮಾತೆ ಲೋಕ ಪ್ರಖ್ಯಾತೆ. ಕೃಷ್ಣ, ಬಬ್ರುವಾಹನ, ಹಾಗಾದರೆ ಹೇಳುವನ್ನು ಕೇಳು. ಅದೇನು ಚೆನ್ನಾಗಿ ಹೇಳ ಶ್ರೀಕೃಷ್ಣ ಪರಮಾತ್ಮರೇ. ಅಹೋ ಬಬ್ರುವಾಹನ, ಹೇಳುವನ್ನು ಕೇಳು. ಚಿಂತೆಗೆ ಪಾರ್ಥನ ತನಯ, ಬಿಡು ನಿನ್ನ ಮನದ ವ್ಯಥೆಯ. ಚಿಂತೆಗೆ ಪಾರ್ಥನ ತನಯ, ಬಿಡು ನಿನ್ನ ಮನದ ವ್ಯಥೆಯ, ಬಿಡು ನಿನ್ನ ಮನದ ವ್ಯಥೆಯ. ಗಂಗದೇವಿಯ ಶಾಪದ ಫಲವಿದು, ಹಿಂಗಿತವಾಗಿತ್ತು ಈ ದಿನವೇ. ಬಬ್ರುವಾಹನ, ಹೇಳುವನ್ನು ಕೇಳು. ಶ್ರೀಕೃಷ್ಣ ಪರಮಾತ್ಮರೇ, ಗಂಗದೇವಿಯ ಶಾಪದ ಫಲವಿದು, ಹಿಂಗಿತವಾಗಿತ್ತು ಈ ದಿನವೇ. ದುಡುಕದಿರದಿ ಎನ್ನ ಚಕ್ರದಿ, ದುಡುಕದಿರದಿ ಎನ್ನ ಚಕ್ರದಿ, ತರಸುವೆ ನಾನು ಸಿರವ ಬರದಿ, ತರಸುವೆ ನಾನು ಸಿರವ ಬರದಿ. ಚಿಂತೆಯೇಕೆ ಪಾರ್ಥನ ತನಯ, ಬಿಡು ನಿನ್ನ ಮನದ ವ್ಯಥೆಯ, ಬಿಡು ನಿನ್ನ ಮನದ ವ್ಯಥೆಯ. ಅಹೋ ಬಬ್ರುವಾಹನ, ನಿಲ್ಲು ನಿಲ್ಲು. ದುಡುಕುತನ ಮಾಡಬೇಡ. ಅದು ಏಕೆಂದರೆ ಅದೇತಕ್ಕೆ ಶ್ರೀಕೃಷ್ಣ ಪರಮಾತ್ಮರೇ, ನಿಮ್ಮ ತಂದೆಯು ತನ್ನ ಶಕ್ತಿಗಿಂತಲೂ ಅತಿಗೆ ಶಕ್ತಿಯುಳ್ಳವರು. ಬಂಧೂರ ಮಾದ ಮದಿವರತನಾಗಿರುವನು. ಅವನ ಶಕ್ತಿ ಕುಂದಿ ಕುಂದಿ ಹೋಗಿತ್ತು. ಇನ್ನು ಅರ್ಜುನ ಮುಖವು ಮುಖಭಂಗಿತನಾಗಿರುವನು. ಅಲ್ಲದೆ ಲೋಕದ ಜನರಿಗೆ ಮನನವಾಗಬೇಕೆಂದು ಈ ಜಗದಾಟ ಮಾಡಿ ತೋರಿಸಿದ್ದು. ಅರ್ಜುನವು ರುಂಡವು ನಿನ್ನಿಂದೆ ತರಲು ಸಾಧ್ಯವಿಲ್ಲ. ನನ್ನ ಸುದರ್ಶನ ಚಕ್ರದಿಂದಲೇ ತರಿಸುವನು. ವೀರನೇ, ಬಿಡು ನಿನ್ನ ಯೋಚನೆ. ಆಹೋ ಮಾಧವ ಮಧುಸೂದನ, ಅಹೋ ಬಬ್ರುವಾಹನ, ನಿನ್ನ ಅಪಾರ ಶಕ್ತಿಯನ್ನು ನಾನೇನು ವರ್ಣಿಸಲಿ. ನಾಟಕ ಸೂತ್ರಧಾರಿ, ನಿಮ್ಮ ಶಕ್ತಿ ಒಳಗೆ ನಮ್ಮ ಶಕ್ತಿಯು ಎಷ್ಟರದು.
ಕೃತ್ಯವಾದ ಕೃತ್ಯಗಳನ್ನು ನಡೆಸುವೆನು. ಈ ನಿಮ್ಮ ಮುಂದೆ ನಮ್ಮ ಶಕ್ತಿಯು ಎಷ್ಟರದು. ಈಕೋ ಎನ್ನ ಆದಿಶೇಷನಿಂದ ತಂದಿರುವ ಸಂಜೀವ ಮಣಿಯನ್ನು ನಿಮ್ಮ ಪಾದದಲ್ಲಿ ಇಡುತ್ತೇನೆ, ನೋಡು. ಚಿತ್ತಕ್ಕೆ ಬಂದ ರೀತಿ ಮಾಡು. ನಿಮ್ಮ ಚಿತ್ತಕ್ಕೆ ಬಂದ ರೀತಿಯಾಗಿ ಮಾಡು ಮಾಧವ. ಯಾರು ಬಲ್ಲರೋ ನಿನ್ನ ಅಗಾಧವ. ಅಹೋ ಬಬ್ರುವಾಹನ, ಅಹೋ ಶ್ರೀಕೃಷ್ಣ ಪರಮಾತ್ಮರೇ, ಚಿತ್ರಾಂಗಿಯರೇ, ಅಹೇ ಉಲಿಪಿ ಚಿತ್ರಾಂಗಿಯರೇ, ಅಣ್ಣಯ್ಯ ಇದೆಲ್ಲ ಕಾರ್ಯವು ಬಂದ ಪ್ರಾರ್ಥನೆಗೆ ಬಂದ ಶಾಪಗಳಿಂದಲೇ ಜರುಗಿ. ಹಾ, ಶಾಪ ವಿಮೋಚಕನ ಮಣಿಯನ್ನು ಎದೆಯ ಮೇಲೆ ರುಂಡಗಳನ್ನು ಅವರವರ ರುಂಡಗಳನ್ನು ಹೊಂದಿಸಿ ಋಷಿಕೇತು ಪದ್ಮಾಗಳೊಂದಿಗೆ ಅವರವರ ರುಂಡಗಳನ್ನು ಎದೆಯ ಮೇಲೆ ಹಿಡುವನು. ಆದ್ದರಿಂದ ತಾವೆಲ್ಲರೂ ಹಾಗ ಮಾಡದೆ ಸಂಭಾಯಿತನ್ನು ಪಾತಸರಿ ಮರೆಯಬೇಡರಿ. ಕಂಡಿರ್ಯಾ ವೀರಾದಿ ವೀರರೇ. ಗುಡಿಸಿದ ಬಂದ ವೀರಾಜವೀರಮ್ಮ ತಾವು ನಡೆದುಕೊಳ್ಳೋರಿಗೆ ಭಾಗ್ಯದರಿಯೇ ದೇವ ಗೋಡೆ ಗೋಡೆ ಚಂದ ಸೆಡಲಿನ ಸಿಂಹ ಗರ್ಜನ ಎಂತ ಜಂಕರ ಸತ್ತ ದಡ್ಡಡಲೆ ಈ ಬಡವ ಎನ್ನಡಗ ಸತ್ತ ಕಡಗ ಮಸದೆಂಬಳಿರ ಹಲಲಲಲಲಲಲ ಪರಾಕ್ರಮದಿಂದ ಗಗನ ಮಂಡಲಂ ನಡಗಿಸುವ ಎಂತ ಗಡಗಲಿಸುಬುಟಾಟಮನ ದಾರೊಂದು ಕೇಳುವ ನೀನು ದಾರು ಕೂಸ ನಿನ್ನನ್ನು ನೋಡಿ ಕುಣಿಯುತ್ತಿರುವುದಲ್ಲ ಎಲ್ಲ ಎಡಬರದ ಕುಣಿಮೀಸ. ಓಹೋ ದೇವ, ನಾವು ದಾರಂದರೆ ಇಂಥ ಬಯಲಾಟವನ್ನು ಆಡಬೇಕಾದ್ರೆ ನಾಲ್ಕು ಗಟ್ಟಿ ಇದ್ರೆ ಮೇಲೆ ಹಾಕ್ಬೇಕ್ರಿ, 4 ತಟ್ಟಿ. ನಮ್ಮ ಹಾರ್ಮೋನಿ ಮಾಟ್ರಿಗೆ ಕೊಡ್ತಾರೆ ತಿಂಗಳಿಗೆ 35,000 ರೂಪಾಯಿ ಪಟ್ಟಿ. ನಮ್ಮ ಕೂಲಿಗೆ ಹೆಣ್ಮಕ್ಳಿಗೆ ಕೊಡ್ತಾರೆ 20,000 ರೂಪಾಯಿ ಪಟ್ಟಿ. ಪ್ರಾಣ ಮಾಟ್ರಿಗೆ ಕೊಡ್ತಾರೆ 5,000 ರೂಪಾಯಿ ಪಟ್ಟಿ. ತಬಲ ಮಾಟ್ರಿಗೆ ಕೊಡ್ತಾರೆ 6,000 ರೂಪಾಯಿ ಪಟ್ಟಿ. ಕೇವಲ ಹಿಮ್ಮೇಲಲ್ಲಿ ಕೊಡ್ತಾರೆ 1,000 ರೂಪಾಯಿ ಪಟ್ಟಿ. ಮುಂಜಾನೆ ನನಗೆ ಬರೀ ಎಂಡೆ ಪುಟ್ಟಿ ಗಟ್ಟಿ ಒಳಗೆ ದಿಟ್ಟವಾಗಿ ಮಾತನಾಡಿಸುವ ಪುಟ್ಟ ಮಗನ ಸಾರಥಿ ನಾನಲ್ಲೇ ದೇವ. ಹೇಳಬೇಕಂತ ಮನುಷ್ಯನ ವಾಂಕಿತವ ಬಳಿರ ಈ ಸಾರಥಿ ಏನು ಹೇಳಲಿ ನಿನ್ನ ಮಾತಿನ ಚಮತ್ಕೃತಿ ತತ್ತರಿಸಿದ ಕೇಳ ಎಂಬ ನಾಮಾಂಕಿತದ ರೀತಿ ಆಗಲಿ ದೇವ. ಎಲ್ಲ ಸಾರಥಿ ಹೌದಿ ಚೇಟಿಲ್ಲಂದ ಜಂಕರ ಸೊತ್ತ ಗನ ಕೇಸರಿ ಅಂತ ದಿಕ್ಕನ ಕಡರ ಬಸದಿಂ ನುಡಿದ ಹೊರ್ಬಟಕ್ಕೆ ದಡ್ಡಡ ಎಂದು ಅಷ್ಟಕುಲ ಪರ್ವತಂಗಳ ಗಗನ ಮಂಡಲಕ್ಕೆ ಸಿಡಿದ ಪುಡಿ ಪುಡಿಯಾಗಿ ಈ ಬಡವಿಗೆ ಒದರಿಬಿದ್ದವ. ಎನ್ನ ಕರದೋಳು ಮೆರೆಯುವ ಕರ್ಕಶ ಮಾದಕ
ಆಕಾಶಕ್ಕೆ ತಾರ ಮಂಡಲದೊಳೆ ಮೆರೆಯುತ್ತಿರುವ ನಕ್ಷತ್ರಗಳ ಸಲ್ಲಿತ ಮಲ್ಲಿಗೆಯಂತೆ ಪಳ್ಳನೆ ಈ ಪಡುವಿಗೆ ಚೆಲ್ಲಿಬಿದ್ದವು. ಎಲ್ಲ ಸಾರಥಿ ಎನ್ನ ಪಾದ ತ್ರಾಣಕ್ಕೆ ಜಗ್ಗನ ಈ ಭೂಮಿಯಂ ತಗ್ಗಿತು ದಿಗ್ಗಜಂಗಳ ಬಗ್ಗನ ಮುಗ್ಗರಿಸಿ ಮಗ್ಗಲಾಗಿ ಮಲಗಿಕೊಂಡವು. ಎಲ್ಲ ಸಾರಥಿ ಮತ್ತು ಕೋಪಾಗ್ನಿಯವನ ಸಸ್ಫುಟ ಸೋದಕ್ಕೆ ಬಣಿಪತಿ ಕಿರೀಟ ಮಣಿಗಳ ತತ್ತರಿಸಿ ಅತ್ಯುತ್ತ ಎತ್ತ ನೋಡಿದರ ಕಾಣದ ಮಣ್ಣು ಮುಕ್ಕಿದವು. ಎಲ್ಲ ಸಾರಥಿ ಎಲ್ಲ ಸಾರಥಿ ಎನ್ನಯ್ಯ ಕೊಕ್ಕರ ಕುಡಿ ಮೀಸಯಂ ತಿದ್ದಿ ತೀಡಿ ಈ ಭೂಮಿಯಂ ಗುದ್ದಲು ತದ್ಭುವನ ಬ್ರಹ್ಮಾಂಡವ ಕಿರ್ರಂದು ಬದಿರಿತು. ಎಲ್ಲ ಸಾರಥಿ ಇದು ಅಲ್ಲದೆ ಇಂದ್ರ ಅಗ್ನಿ ಯಮ ನೈಋತ ವರುಣ ವಾಯುವು ಕುಜರ ಈಶಾನ್ಯ ರಂಭಾಷ್ಟ ದಿಕ್ಪಾಲಕರ ಎಣ್ಣೆಯವ ಪಟಾಳಕ್ಕೆ ತಡೆಯಲಾರದೆ ತಮ್ಮ ತಮ್ಮ ಪಟ್ಟಣಗಳನ್ನು ಬಿಟ್ಟು ತಟ್ಟನೆಯ ಪಾಲನಕ್ಕೆ ಮೈಗೊಟ್ಟು ಕೆಂಗೆಟ್ಟು ಹರಣ ಮಂಸೇರಿ ಬಿಟ್ಟು ತಮ್ಮ ತಮ್ಮ ಜೀವಾತ್ಮನ ಮೇಲೆ ಆಸೆಯ ಬಿಟ್ಟು ಎಲ್ಲ ಸಾರಥಿ ಅವರಿವರ ಶರೀರದ ವಯಂಗಳಂ ಗದನ ನಡುಗುವಂತ ಮಾಡಿಟ್ಟ ಕಟಕೃತ ಜಗದ್ಭೀಕರ ಶ್ರೇಷ್ಠತರ ಮಾತ ಶಂಬಲವೆಂಬ ನಗರಕ್ಕೆ ಅಧಿಪತಿಯಾಗಿ ರಾಜ್ಯವನ್ನು ಪರಿಪಾಲಿಸುವ ಈ ಕಲಿಗದ ವೀರ ಕಲಿಸೂರ ಮಹಾರಾಜನಂದ ಈ ತ್ರಿಭುವನವು ಸೇರೆನ್ನುವಂತ ಸದ್ಯಾವತಗಳಿಗೆ ಗದನ ನಡುಗುವಂತ ಜಯ ಬೇರಿ ಎನ್ನುವ ಸಾರಥಿ ಅತಿ ಜಾಗೃತಿ ತಾವ ಕಲಿಸುವ ಮಹಾರಾಜನಾದರಿಂದ ಶೃಂಗಾರವಾದ ಬಂಗಾರ ಮಂಟಪಕ್ಕೆ ಬಂದ ಕಾರಣವೇನು ದೇವ ದಿವಗೋಡಿ ಪ್ರಭಾವ ಬಳಿರ್ಯಾಯಲೈ ಸಾರಥಿ ಸುವರ್ಣ ನಿರ್ಮಿತವಾದ ನವರತ್ನ ಖಚಿತ ಇಂದ್ರನಗರ ಮಂದಿಕ್ಕ ರಸವ ಮತ್ತಿನ ಮಣಿಗಳ ವಜ್ರದ ಸ್ತಂಭಗಳಂತಿರುವ ತಂಗಾಳಿ ಎಂಬೀಸುತ್ತ ಆನಂದವಂತೋರುತ್ತ ನಾನೇ ಗಂಡ ಕಲಿ ಎಂದರ ಬಂದವರ ರುಣ್ಣಂಗಳನ್ನು ಚೆಂಡಾಡಿ ಈ ಭೂಮಂಡಲಂ ನನ್ನ ವಶಪಡಿಸಿಕೊಂಡು ನಾನೇ ಲೋಕೈಕ್ಯ ವೀರನಾಗಿ ಈ ಭೂಮಂಡಲಂ ಗೆಲ್ಲುವುದಕ್ಕೆ ಈ ದಿನ ಈ ಸಭೆಗೆ ಬರಲಾಯಿತು. ಕಂಡಿಯ ಸಾರಥಿ ಸಂಗತಿ ಒಳ್ಳೆಯ ಈ ಪೀಠಾಲರ್ಕ ಜಾಗೃತಿ ಒಳ್ಳೆಯ ಮುಂದೆ ಸಂಗತಿ ಬಳಿ ರಯಲೈ ಸಾರಥಿ ಯಾಕ ಯಜ್ಞಾದಿಗಳಂ ಕೆಡಿಸಿ ಧರ್ಮ ಅಧರ್ಮವನ್ನಾಗಿ ಮಾಡಿ ಸತ್ಯವನ್ನು ಅಸತ್ಯವಾಗಿಸಿ ಎಲ್ಲ ಸಾರಥಿ ಈ ದೇಶದೊಳ ಶಾಂತಿ ಸುಖವಂ ನಿಗ್ರಹಿಸಿ ಸುಂದರ ತರಮಾದ ನಾರಿಯರನ್ನ ಸೆರೆ ಹಿಡಿದು ಅವರ ಮಾನವಂ ಸುರಗೈದು ಎಲ್ಲ ಸಾರಥಿ ಎನ್ನಗೆ ಎದುರಾಗಿ ಬಂದ ವೀರರ ಮೆದಗ ಒದ್ದು ಬಳಿರಿ ಈ ಭೂಮಂಡಲಕ್ಕೆ ಕಲಿವೀರನೇ ಗಂಡನಂದು ಹೆಸರಂ ಪಡೆಯುವುದಕ್ಕೆ ಭೂ ಪ್ರದರ್ಶನ ಮಾಡಲು ಚೂಟಿಯಿಂದ ರಥವನ್ನು ಬಿಡುವಂತನಾಗಿ ಸಾರಥಿ ಅತಿ ಜಾಗೃತಿ ಜಾಗೃತಿ ಫಸಲ್ಬಂಡೆ ಬೀರನಾಗಪ್ಪ ಅವರು ಈ ಪುಷ್ಪಮಾಲೆಯನ್ನು ಕಲಿವೀರನ ಪಾತ್ರಕ್ಕೆ ಬಹುಮಾನ ಕೊಡುತ್ತಾರೆ. ಅದೇ ರೀತಿಯಾಗಿ ಹರಿವಣ ಗ್ರಾಮದಲ್ಲಿ ಸುಧೋನ್ಮನ ಪಾತ್ರವನ್ನು ವಹಿಸತಕ್ಕಂಥ ಬಾಲಕನು, ಅದೇ ರೀತಿಯಾಗಿ ಅಭಿಮನ್ಯು ಕಾಳಗದಲ್ಲಿ ಅಭಿಮನ್ಯುನ ಪಾತ್ರವನ್ನು ವಹಿಸತಕ್ಕಂಥ ಬಾಲಕನು, ಅದೇ ರೀತಿಯಾಗಿ ಧರ್ಮ ಸಾರಥಿ ಅಮ್ಮಯ್ಯ ಹಿಂದೆ ಭೂಮಂಡಲವು
ಅಮ್ಮಯ್ಯ ವಲ್ಲಭನು ಅಗಲಿ ಹೋದ ಮೇಲೆ ಆ, ಭೂಮಂಡಲದಲ್ಲಿ ಹೌದಮ್ಮ ಅನ್ಯಾಯ ಆ, ಅಧರ್ಮ ಆ, ಮದ ಆ, ಮತ್ಸರ ಆ, ತುಂಬಿ ತುಳುಕುತ್ತಿರುವುದು ಹೌದು ಮಾತೆ ಸಾರಥಿ ಅಮ್ಮಯ್ಯ ಅದು ಅಲ್ಲಿ ನೋಡು ನೋಡೋನು ಮಾತೆ ಯಾರು ವೀರನು ಆ, ವೀರ ಗತ್ತಿಯನ್ನು ಹಿಡಿದುಕೊಂಡು ಆ, ಮಿತ್ರ ಕಡೆ ಬರುತ್ತಿರುವನಲ್ಲ ಹೌದು ಮಾತೆ ಸಾರಥಿ ಹೋಗುದಿ ಬರಲಿ ಈ ಭೋಜನೆಯ ಬರಿಯಲ್ಲಿ ಬರಲ ಅವನು ಯಾರು ಆ, ಎಂಥವನು ಆ, ನಾನು ವಿಚಾರಿಸಿಕೊಳ್ಳುವೆನು ಆಗಲ ಮಾತೆ ಸಾರಥಿ ಅಮ್ಮಯ್ಯ ಬರಲಿ ಅವನನ್ನು ನೋಡಿಕೊಳ್ಳುವುದು ಜಾಗ್ರತೆ ಆಗಲು ಲೋಕ ಮಾತೆ ಯಮ್ಮ ಎಟ್ ಕೂತ್ಕರಗೆ ಏನು ಹಚ್ಬಿಟ್ಟು ತಿಕ್ಕಂಡ ಬಳಿ ಬಳಿರ ಎಲೈ ಸಾರಥಿ ಹೋಗುದಿ ರಥವನ್ನು ಇಲ್ಲೇ ನಿಲ್ಲಿಸ ಜಾಗೃತಿ ತಮೇಟಾಗಲಿ ಹೋಗುದಿ ಎಲ್ಲ ಸಾರಥಿ ಹೋಗುದಿ ಈ ಸ್ತ್ರೀಯಳನ್ನು ನೋಡು ಏಕಾಂಗಿಯಾಗಿ ನಿಂತಿರುವ ಈ ಸ್ತ್ರೀಯಳು ದಾರಾಗಿರಬಹುದು ಎಲ್ಲ ಸಾರಥಿ ಹೋಗುದಿ ಇವಳ ನೋಡಿದ ಕ್ಷಣಕ್ಕೆ ನನಗೆ ದಿಗ್ಭ್ರಮಣ ಉಂಟಾಯಿತಲ್ಲ ಎಲ್ಲ ಸಾರಥಿ ಹೋಗುದಿ ಇವಳನ್ನು ಭೂಮಿಗಿಳದ ಶಚಿದೇವಯೋ ಸಾಕ್ಷಾತ್ ವಿದ್ಯ ದೇವತೆಯೋ ಗರುಡವಾಹನ ಹೆಂಡತಿ ಗೋಮಾನೆಯೋ ಅಥವಾ ಪರಶಿವ ಅರ್ಧಾಂಗಿ ಪಾರ್ವತಿಯ ಎಲ್ಲ ಸಾರಥಿ ಹೋಗುದಿ ಇವಳನ್ನು ದೇವ ದಾನವ ಶ್ರೀಯಳ ಕೆನ್ನರ ಕೆಂಪರ್ಷ ಗಂಧರ್ವರಳ ಅಪ್ಸರಯೋ ನಾಗ ಕನ್ನಯ್ಯ ಸಾಕ್ಷಾತ್ ವನದೇವತೆಯ ಎಲ್ಲ ಸಾರಥಿ ಹೋಗುದಿ ಇತ್ತ ಬಾ ಚಿತ್ತ ಬಿಟ್ಟು ನೋಡು ದೇವ ಇವಳನ್ನು ಮಿತ್ರ ಕೇಶಯ್ಯ ಪುಂಡರೀಕಾಕ್ಷಿಯ ಮಾಲಿನಿಯ ಸಾಕ್ಷಾತ್ ಇಲಾದೇವಿಯ ಎಲ್ಲ ಸಾರಥಿ ಹೋಗುದಿ ಇವಳ ಇಂಪಾದ ಕೋಗಿಲ ಧ್ವನಿ ಪುಷ್ಪದಂತೆ ತುಟಿಗಳು ಅಂದವಾದ ಮುಂಗುರುಳು ಹಂಸದಂತೆ ನಡೆಯುವಳು ಅಲ್ಲ ಸಾರಥಿ ಹೋಗುದಿ ಇವಳ ಮೈ ಮೇಲೆ ಪಟ್ಟು ಪೀತಾಂಬರದ ಚಿನ್ನದ ಆಭರಣ ಇಲ್ಲದಿದ್ದರೂ ಕೂಡ ಇವಳ ಶರೀರದ ಕಾಂತಿಯು ತಳದ ಕೋಲ್ಮಿಂಚಿನಂತೆ ಪರಿಶೋಭಿಸುವುದು ಎಲ್ಲ ಸಾರಥಿ ಎಲ್ಲ ಸಾರಥಿ ಇವಳ ರೂಪ ಲಾವಣ್ಣ ಕಂಡು ಎನ್ನಳಿರುವ ಮನ್ಮಥನ ತನ್ನ ಪಂಚಬಾಣಗಳಿಂದ ಒಡೆಯಬೇಕೆಂದು ಗಾತ್ರದಿಂದ ಕೆಳಗೊಳಿಸುತ್ತಿರಲಿಲ್ಲ ಎಲ್ಲ ಸಾರಥಿಯೇ ಇವಳ ಕೃಷ್ಣ ಬಣ್ಣದ ಕೂದಲ ಕಂಡ ಕಾರ್ಗತ್ತಲೆಯ ನಾಚಿ ತನ್ನ ಒಪ್ಪನ್ನು ತಾನೇ ಒಪ್ಪಿಕೊಂಡಿದ್ದು ಎಲ್ಲ ಸಾರಥಿ ಇವಳ ಮೇಲೆ ಎನ್ನ ಮನಸಾಯಿತು ಇವಳ ಜಡಮುಡಿಯ ಕಂಡ ಸರ್ಪವು ಸರ್ರಲು ಎಲ್ಲ ಸಾರಥಿ ಇವಳ ರೂಪವನ್ನು ವರ್ಣಿಸುವುದಕ್ಕೆ ಸಹಸ್ರರ ನಾಲಿಗೆಯುಳ್ಳ ಆದಿಶೇಷನಿಗಾದರೂ ಸಾಧ್ಯವಾಗಿತ್ತು ಎಲ್ಲ ಸಾರಥಿ ಎಲ್ಲ ಸಾರಥಿ ದೇವ
ಸೃಷ್ಟಿಕರ್ತನಾದ ಬ್ರಹ್ಮನ ತನ್ನ ಸಕಲ ವಿದ್ಯೆಗಳಿಂದ ಈ ರೂಪವೆಂಬ ರಸವನ್ನು ಒಂದುಗೂಡಿಸಿ ಈ ಹಿಂದೂ ಮುಖಿಗಳನ್ನು ಸೃಷ್ಟಿ ಮಾಡಿ ಸಾರಥಿ ಈ ವೀರಾದಿವೀರ ಜಗದೇಕ ಶೂರ ಈ ಕಲಿವೀರನಿಗೆ ಸರಿಯಾದ ಜೋಡಿಯನ್ನು ಮಾಡಿ ಭೂಲೋಕಕ್ಕೆ ನನಗಾಗಿ ಕಳಿಸಿದಂತ ತೋರುತ್ತದೆ ಸಾರಥಿ. ಇವರನ್ನು ವರ್ಣಿಸಿ ನೋಡೋಣ ಜಾಗ್ರತೆ. ಸಾರಥಿ ಅಮ್ಮಯ್ಯ, ಯಾವನು ಇವನ ಪುರುಷನು? ಕಲಿವೀರನಮ್ಮಯ್ಯ. ಹೌದೇ? ಹೌದಮ್ಮಯ್ಯ. ಎಲ್ಲೋ ಮನುಜನೇ, ಸ್ತ್ರೀಯಳೇ ನೀನು ಯಾರು? ನಿನಗೆ ತಕ್ಕೆ ಬೇಕು? ನಿನ್ನ ಹೆಸರೇನು? ನನ್ನ ಹೆಸರು ತೆಗೆದುಕೊಂಡು ನೀನೇನು ಮಾಡಿವೆ? ಇಲ್ಲಿ ಏತಕ್ಕಾಗಿ ಬಂದೆ? ನಿನ್ನ ರೂಪವನ್ನು ನೋಡಿ ಮನಸೋತು ಬಂದಿರುವನು. ಬಂದ ವಿಚಾರವನ್ನು ತಿಳಿಸೈ ಪುರುಷ ಶೇಖರನೇ. ವಾರಿಜಾಮುಖಿ, ನಿನ್ನ ರೂಪವನ್ನು ಕಂಡು ನನಗೆ ಬಹಳ ಸಂತೋಷವಾಯಿತು. ಏನೇ ಸುಂದರವದನೆ ಮಂದಗಮನೆ, ಇಲ್ಲಿ ಏಕಾಂಗಿಯಾಗಿ ನಿಂತಿರಲು ಕಾರಣವೇನು? ಏನೇ ಹಾಲುಗಲ್ಲದ ಸ್ತ್ರೀಯನೇ, ನೀನು ತಾನು ನಿನ್ನ ಹೆಸರೇನು ಒಂದು ಉಳಿಯದಂತೆ ಚಂದದಿಂದ ಪೇಳು ಜಡಜಗಂದಿ. ಈ ಮಾತಿಗೆ ಮತ್ತೇನಂದಿ? ಎಲ್ಲೋ ಮೂರ್ಖ, ಏನೇ ಸುರ ಸುಂದರಿ, ಎಲ್ಲೋ ಕಲಿವೀರನೇ, ವಯ್ಯಾರಿ, ವಯ್ಯಾರಿ ಅನ್ನುವಿಯ? ಸಹಜವಾಗಿ ಅನ್ನವನ್ನು ನೀನೇನು ಮಾಡಿವಿ? ಈ ತ್ರಿಶೂಲದಿಂದ ನಿನ್ನನ್ನು ತಯಾರು ಮಾಡಿ ಭೂಮಂಡಲಕ್ಕೆ ಫಲಿಸಿಬಿಡು ನೋಡು. ಅದೇ ತ್ರಿಶೂಲದಿಂದ ನಿನ್ನನ್ನು ಮೋಹಿಸಿ ಬಿಡುವನು. ಎಲ್ಲೋ ಭಂಡ, ಏನೇ ಮೂರ್ಖ, ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ನನ್ನನ್ನು ದಾರೆಂದು ತಿಳಿದೆಯಾ? ನೀನು ದಾರು ಸ್ತ್ರೀಯಳೇ. ನಾನು ಯಾರೆಂದು ತಿಳಿದುಕೊಳ್ಳುವಿಯಾ? ನೀನು ದಾರು ಸ್ತ್ರೀಯಳೇ. ತಿಳಿದುಕೊಂಡೇನು ಮಾಡುವೆ? ಎನ್ನ ಮನಸ್ಸನ್ನು ಸಂತೋಷಪಡಿಸಿ ಎಲ್ಲೋ ಭಂಡ, ಹೇಳುವೆನು ಕೇಳು. ಸಂಸ್ಕಾರವಾಗಿ ಹೇಳು. ಕಲಿವೀರ, ಮಾಡುವೆ ಎನ್ನ ವಿಚಾರ ಭುವನದೇ ಎನ್ನ ಮಹಿಮೆ ಅಪಾರ. ಹೇಳುವೆನ ಎಲ್ಲ ವಿವರ. ಏನೋ ಕಲಿವೀರ, ಕಲಿವೀರ, ಎನ್ನ ಮಹಿಮೆ ಅಪಾರ ಮಾಡುವೆ
ನಾನದಾರೆಂದು ಕೇಳಿದೀಯಾ? ಸಹಜವಾಗಿ ಕೇಳುವನ. ನನ್ನ ಹೆಸರು ಭೂದೇವಿಯೋ. ಭಲೆ ಭಲೆ. ಎಲ್ಲೋ ಭಂಡ, ಏ ಮೂರ್ಖವೇ. ನನ್ನ ವಲ್ಲಭರ ಬಂದರೆ ನಿನ್ನನ್ನು ಸಾವಿರ ಹೋಳು ಮಾಡಿಕೊಂಡು ಬಿಡವನು. ನಿನ್ನ ವಲ್ಲಭನು ಎನ್ನ ಮುಂದೆ ಬರೆಯಲ್ಲ, ಅವನನ್ನು ನುಚ್ಚುನೂರು ಮಾಡಿ ಯಮನಲಯಕ್ಕೆ ಕಳಿಸಿ ಬಿಡುವೆ. ಅಣ್ಣೇನೋ ಭ್ರಷ್ಟ, ಪರಮ ಪಾಪಿಷ್ಠ. ಏಲೇ ಸುರ ಸುಂದರಿ, ಈ ಪದವಿಗೆ ಒಡೆಯನಾದ ಇಂಥ ಧೀರ ಕಲಿವೀರನನ್ನು ಬಂದ ದಾರಿಯನ್ನಿಡು ಮುಂದಕ್ಕೆ ನಡಿ ಎಂದು ಬಿಡಿ ನುಡಿಗಳನ್ನು ನುಡಿಯ. ಎಲೆ ವಯ್ಯಾರಿ, ನಿನ್ನನ್ನು ಎಳಗೈದ ಎನ್ನ ಪಟ್ಟದ ರಾಣಿಯನ್ನಾಗಿ ಮಾಡಿಕೊಳ್ಳುವ ಖಂಡಿಯ ರಾಣಿ ಪ್ರಾಣರಾಣಿ. ಎಲೆ ಮೂರ್ಖರೇ, ಎಲೆ ವಯ್ಯಾರಿ, ಈ ಭೂದೇವಿಯನ್ನ ಕರ ಬಿಡದು ಎಳುವಿಯ. ಎಳೆದುಕೊಂಡು ಹೋಗದರೆ ನೀನೇನ ಮಾಡಿವೆ? ಎಲ್ಲ ಅಧಮ ಸುಂದರಿ, ಒಂದು ಸರ ಶಕ್ತಿ ನಿನಗಿಲ್ಲ. ಅಜ್ಜ ಒಂದು ಸಾರಿ ಒದಿಯದ ಬಿಟ್ಟು ಎನ್ನ ಮೇಲೆ ಮೋಹವನ್ನು ತೊಟ್ಟರೆ ನಿನ್ನನ್ನು ಬಿಟ್ಟು ಬಿಡುವನು. ಈ ಭೂದೇವಿಯನ್ನ ಕೆಳಕಲು ಬಂದಿರುವೆಯೋ ಮಹಾಂತನೇ. ಸಹಜವಾಗಿ ಮಾತನಾಡುವನು ನನ್ನ ಮಾಡುವನೇನು? ಎಲ್ಲೋ ಮೂರ್ಖ, ಎಲೇ ವಯ್ಯಾರಿ, ನಾನು ಯಾರು ನೀನು ಯಾರು ಗೊತ್ತಿಲ್ಲವೇ? ಭೂದೇವಿಯ. ಅದನ್ನು ಅರಿತುಕೊಂಡಿರುವೆಯಾ? ಅರುತು ನಿನ್ನನ್ನು ನಾನು ಮನಸ್ಸು ಪಟ್ಟವನಲ್ಲ. ಎಲ್ಲೋ ಮೂರ್ಖ, ಎಲೇ ವಯ್ಯಾರಿ, ದುರಳ ಹಿರಣ್ಯನ ಹರಿಯನ ಜರದ ಹರಿಯ ಕೈಯಲ್ಲೇ ಪ್ರಾಣವ ಬಿಟ್ಟನ. ದುರಳ ಹಿರಣ್ಯನ ಹರಿಯನ ಜರದ ಹರಿಯ ಕೈಯಲ್ಲೇ ಪ್ರಾಣವ ಬಿಟ್ಟನು. ವರಹರು ಬದಿ ಬಂದ ಹಾಕಿದಿಯ ಪತಿದೇವ. ಹತಿಸಿದ ಪತಿದೇವ ಯುಗ ಯುಗದಲ್ಲಿ ಎನ್ನ ಕಾಯುತ್ತಲಿರುವ, ಯುಗ ಯುಗದಲ್ಲಿ ಎನ್ನ ಕಾಯುತ್ತಲಿರುವ ಕಲೆ ಕಲೆ ಸುಂದರಿ, ಏ ವಯ್ಯಾರಿ, ಕಲೆವೇರ ಮಾಡುವೆ ಎನ್ನ ವಿಚಾರ ಭುವನಗೆ ಎಲ್ಲ ಮಹಿಮೆ ಅಪಾರ. ಹೇಳುವೆಯ ಎಲ್ಲ ಹರಿವಾಣದಲ್ಲಿ ಪರಿಶುದ್ಧ ರಾಜ ಪಾತ್ರ ಮಾಡಿದಂತ ಯುವಕನು 200 ರೂಪಾಯಿಗಳನ್ನು ಕಲಿಸುವ ಪಾತ್ರಕ್ಕೆ ಬಹುಮಾನ ಕೊಡುತ್ತಾರೆ. ಜನ ಸರ್ಕಾರಲ್ಲೇ ಎಲೇ ವಯ್ಯಾರಿ, ಹಿಂದಕ್ಕೆ ಇದೇ ರೀತಿ ಹಿರಣ್ಯನು ಎನ್ನನ್ನು ಪರಿಪರಿಂದ ಕಾಡಿ ಹ ಹರಿಯನ್ನು ಜರದನು. ಹ ಆಗ ಹರಿಯು ವರಹ ರೂಪದಲ್ಲಿ ಬಂದು ಅಧಮನನ್ನು ಕೊಂದು ಹಾಕಿದನು. ಎಲೇ ಸುಂದರಿ, ನಿನ್ನ ಗಂಡನಾದ ಶ್ರೀಕೃಷ್ಣನ ವರ ರೂಪದಿಂದ ಕೊಂದಿರುವನೇ. ಎಲ್ಲೋ ಮೂರ್ಖ, ಎಲೇ ವಯ್ಯಾರಿ, ಹೆಣ್ಣನ್ನು ಬಯಸಿ ಎಂಥವರ ಏನೇನಾದರೂ ನಿನ್ನಂಥವನ ಪಾಡೇನೋ ಬೇಡ. ದೇವರ ಏನಾದರ ಚಿಂತೆ ಇಲ್ಲ. ಈ ಕಲಿವೀರನ ಮುಂದೆ ಯಾವನ ಪೌರುಷವನ್ ನಡೆಯುವುದಿಲ್ಲ. ಹೆಚ್ಚು ಮಾತನಾಡಿ ಕೆಟ್ಟು ಹೋಗಬೇಡ. ನಿನ್ನನ್ನು ಕೂಡಿದ ಮೇಲೆ ಕೆಟ್ಟು ಹೋದರ ಚಿಂತೆ ಇಲ್ಲ. ವಯ್ಯಾರಿ, ನಿನ್ನ ಅದರಿಕೆಗೆ ನಾನೇನೋ ಬೆದರವನಲ್ಲ. ಈ ಕಲಿವೀರನು ನಿನ್ನ ಗಂಡನ ಕೈಯಿಂದ ಏನಾಗುವುದು ಎನ್ನನ್ನು ಮನಸ್ಸು ಒಟ್ಟ ನೋಡು. ನಿನ್ನ ಕೈಯಿಂದ ಏನಾಗುವುದು ಭಂಡ?
ನಿನ್ನನ್ನು ಈಗ ಮೋಹಿಸಿದ್ರೆ ಆ ಕೃಷ್ಣನು ಇಲ್ಲಿಗೆ ಬರುವನೇನು? ಎಲ್ಲೋ ಅಧಮ ಎಲೆ ವೈಯಾರಿ, ಗರಗಸವು ಚಿಕ್ಕದಾದರೆ ಬುಡವನ್ನು ಕೊರೆಯಲು ಬಿಟ್ಟಿತೆ, ಮೀನು ಚಿಕ್ಕವದಾದರೂ ಸಮುದ್ರವನ್ನು ಆರಲು ಬಿಟ್ಟಿತೆ. ಎಲ್ಲೋ ಅಧಮ, ಬೆಂಕಿ ಕಡ್ಡಿ ಚಿಕ್ಕದಾದರೂ ದೊಡ್ಡ ಕಾಡನ್ನು ಸುಡದೇ ಬಿಡಬಲ್ಲದೆ. ಎಲ್ಲೋ ಮೂರ್ಖ, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅನ್ನೋದು ಮಾತ್ರ ಬರೆಯಬೇಡ. ಸುಂದರಿ ಅಂದ್ರೆ ನಿನ್ನನ್ನು ಈ ಭೂಮಂಡಲಕ್ಕೆ ಧಡ್ಭಡಲ್ಲೆಂದು ಅಪ್ಪಳಿಸಿ ಬಿಡುವೆನು. ಅಂದ ಎಂಬುವುದು ಹೆಣ್ಣಿಗೆ ಸ್ವಂತ, ಕಾಮವ ಎಂಬುವುದು ಈ ಗಂಡನಿಗೆ ಸ್ವಂತ. ಎಲ್ಲೋ ಮೂರ್ಖ, ನಿನ್ನಂತ ಸ್ತ್ರೀಗಳ ಕಂಡ ಮೇಲೆ ಈ ಕಲಿವೀರನಿಗೆ ಯಾವಾಗ ಕೂಡಬೇಕ ಎಂಬ ಚಿಂತೆ. ಎಲ್ಲೋ ಭಂಡ, ಎಲೆ ಮೂರ್ಖಳ, ಏ ತ್ರಿಶೂಲದಿಂದ ನಿನ್ನನ್ನು ಕೊಂದು ಬಿಡುವೆನು. ಹೆಚ್ಚಿಗೆ ಮಾತನಾಡಬೇಡವ ಮೂಡ, ಮಾತನಾಡಿ ಕೆಟ್ಟು ಹೋಗಬೇಡ. ನಿನ್ನ ಆರ್ಭಟಕ್ಕೆ ನಾನೇನು ಭಯಪಡುವನೇನು? ನಿನ್ನ ಮಾತುಗಳಿಗೆ ನಾನೇನು ಹೆದರವನೇನು? ಎಲೆ ಸುಂದರಿ, ಅರಗಿನ ಗೊಂಬೆಯು ಅಗ್ನಿ ಕುಂಡಲದೊಳಗೆ ನಿಂತಿದ್ದೆ, ಸಮುದ್ರಕ್ಕೆ ಹೋಗಿ ನೀರು ತಂದಿದ್ದೆ, ಆ ನೀರನ್ನು ಕುಡಿದರೆ ಆ ಗೊಂಬೆಯು ಉಳಿದೀತೆ. ನಿನ್ನ ಬೆಳೆ ಬದಲಿಕೆಗೆ ಈ ಕಲಿವೀರನ ಭಯ ಹುಟ್ಟುವುದೇ? ಅಪ್ಪ ಅಪ್ಪ, ಏನೇ ಭೂದೇವಿಯೇ, ಎಲ್ಲೋ ಕಲಿಯೇ, ನಾನೇನು ನಿನ್ನ ವೃತ್ತಾಂತವನ್ನು ಹರಿಯದವನ ಹೇಗೆ? ಅರಿತುಕೊಂಡು ಬಂದ್ರಿವಿ ಏನು? ಏನೇ ಇಂದು ಮುಖ್ಯ, ಎಲ್ಲೋ ಕಲಿ, ಹಿಂದಕ್ಕೆ ಹಿರಣ್ಯಾಕ್ಷನೆಂಬ ದಾನವನ್ನು ನಿನ್ನಂಬಲ ಬರೆಯಿಂದ ಭಂಗಮಪಡಿಸಿ ಎಳೆದೊಯ್ಯುವ ಕಾಲದಲ್ಲಿ ಬಳಿರಿಯ ಆಗ ನಿನ್ನ ಗೋಳಾಟವನ್ನು ದಾರಿ ಕಾಣದಿರುವರು. ಎಲೆ ವೈಯಾರಿ, ಎಲ್ಲೋ ಭಂಡ, ಈಗ ನಿನ್ನನ್ನು ಬಿಡಿದು ದರ್ದರನ ಎಳೆದುಕೊಂಡು ಹೋಗುವನು. ನಿನ್ನನ್ನು ಬಿಡಿಸಿಕೊಳ್ಳಲಿಕ್ಕೆ ಬರುವ ಅಧಮರಾದ ದೇವತೆಗಳನ್ನು ತೋರುನಲ್ಲೇ ಅವರ ರುಂಡಗಳನ್ನು ಕತ್ತರಿಸಿ ಬಿಡುವ ಕ್ಷಣ ಮಾತ್ರದಲ್ಲೇ. ಎಲ್ಲೋ ಅಧವ, ಏನೇ ಸುಂದರಿ, ಹಿಂದಕ್ಕೆ ಹೆಣ್ಣನ್ನ ಬಯಸಿ ಎಂತೆಂಥವರು ಮಣ್ಣು ಪಾಲಾದರು. ಏನೇನಾದರೂ ನಿನಗೆ ತಿಳಿದಿಲ್ಲವೇ? ನೀನು ತಿಳಿಸಿದರೆ ನಾನು ತಿಳಿದುಕೊಳ್ಳುವನು. ನಾನು ಹೇಳಿದ ಮೇಲೆ ತಿಳಿದುಕೊಂಡು ಹೊರಟು ಹೋಗುವೆಯಾ? ನಿನ್ನನ್ನು ಕೂಡಿದ ಮೇಲೆ ಹೊರಟು ಹೋಗುವ. ಎಲ್ಲೋ ಲಂಕಾಧೀಶರ ರಾವಣ ಸಾರ ಸೀತೆಯ ಬಯಸಿ ಪ್ರಾಣವ ಬಿಟ್ಟ. ಲಂಕಾಧೀಶ ರಾವಣ ಸಾರ ಸೀತೆಯ ಬಯಸಿ ಪ್ರಾಣವ ಬಿಟ್ಟ. ದ್ರೌಪದಿ ಬಯಸಿ ದುಶ್ಯಾಸನ ಸತ್ತ. ನಾನೇನು ರಾವಣನಂತ ಸನ್ಯಾಸಿ ವೇಷ ಮಂದರಿಸಿ ನಿನ್ನನ್ನು ತೆಗೆದುಕೊಂಡು ಹೋಗಲಿಕ್ಕೆ ನಾನು ಬಂದಿಲ್ಲ. ನಾನೇನು ರಣಗಾಡಿಯಲ್ಲ. ವೈಯಾರಿ, ದ್ರೌಪದಿ ಬಯಸಿ ದುಶ್ಯಾಸನ ಸತ್ತ. ತಿಳಿದು ನೋಡು ಮೂಢನೇನು, ಅರಿತು ನೋಡು ಮೂಢನೇನು. ಕಲೆ ಕಲೆ ಹೇ ಸುಂದರಿ, ಹೇ ವೈಯಾರಿ, ಕಲೆ ಎಲೆ ಭೂದೇವಿ, ಕಲಿವೀರ ಮಾಡುವೆಲ್ಲ ವಿಚಾರ ಭುವನದಿ ಎಲ್ಲ ಮಹಿಮೆ ಅಪಾರ ಹೇಳುವೆನ ಎಲ್ಲ ವಿವರ. ಎಲ್ಲೋ ಕಲಿಯೇ, ಭೂದೇವಿಯೇ, ಇಲ್ಲ ಮನೆ ಮುಂದಕ್ಕೆ ಎತ್ಕೊಂಡು ಇಪ್ಪದ. ಏನೋ ಮೂರ್ಖ, ಎಲೆ ವೈಯಾರಿ, ವೈಯಾರಿ ಅನ್ನ ಬೇಡ, ಏನು ಮಾಡಿವಿ? ತಯಾರು ಮಾಡಿಬಿಡುವೆನು. ನಿನ್ನನ್ನು ಕೂಡಿದ ಮೇಲೆ ಏನು ತಯಾರು ಮಾಡಿದರೆ? ಏನೋ ಗೊತ್ತಾ? ಎಲೆ ವೈಯಾರಿ,
ಮಾತಿಗೆ ವೈಯಾರು ಎಂದರೆ ನಿನ್ನ ನಾಲಿಯನ್ನು ಸೀಳೆ ಬಿಡುವೆನು. ನಿನ್ನನ್ನು ಕೂಡಿದ ಮೇಲೆ ನನ್ನ ನಾಲಿಗೆ ನೀನೇನ ಸೀಳುವೆ? ಹಿರಣ್ಯಾಕ್ಷನ ಏನಾದನು? ಹಂದಿಯಾಗಿ ಕೊಂದನೇನೆಲ್ಲ ಸುಂದರಿ? ಹೌದಲ್ಲವೇ? ಹೌದೇನು ಸುಂದರಿ? ದಶಕಂಠ ರಾವಣನ ಸೀತೆಯನ್ನು ಬಯಸಿ ಏನಾದನು? ನಾನೇನು ಅದರಂತೆ ಸನ್ಯಾಸಿ ವೇಷ ಧರಿಸಿ ತೆಗೆದುಕೊಂಡು ಹೋಗಲಿಕ್ಕೆ ನಾನು ಬಂದಿಲ್ಲವಲ್ಲ. ಎಲೆ ವಯ್ಯಾರಿ, ದ್ರೌಪದಿಯನ್ನು ಬಯಸಿ ದುಶ್ಯಾಸನೇನಾದ? ನಡಸಭೆಯಲ್ಲಿ ಏತಕ್ಕೆ ಪಕ್ಕನೆ ನೊಕ್ಕಳವಳ? ಎಲ್ಲೋ ಮೂರ್ಖ. ಎಲೆ ವಯ್ಯಾರಿ, ಶೈಲೇಂದ್ರಿಯನ್ನು ಬಯಸಿ ಕೀಚಕನು ಏನಾದ? ಅವಳು ಜಲವನ್ನು ತರುವಾಗ ಸಮಯದಲ್ಲಿ ಆ ಕೀಚಕನ್ನು ನೋಡಿ ಚಕ್ಕನೆ ನೊಕ್ಕಳಲೆ ವಯ್ಯಾರಿ. ಎಲ್ಲೋ ಮೂರ ಸುಂದರಿ, ನಗುವುದಷ್ಟೇ ನೀನು ಕಂಡ್ರಿವಿಯಾ? ಹೌದು ಸುಂದರಿ. ಅವನು ಸತ್ತಿದ್ದು ನೀನು ಅರತಿಲ್ಲವೇ? ಅವನನ್ನು ಮುಟ್ಟಿರುವನಲ್ಲೇ ಸುಂದರಿ. ಎಲೆ ವಯ್ಯಾರಿ, ಎನ್ನನ್ನ ಪರಿಪರಿಯಿಂದ ಕಾಡಬೇಡ, ಯಮನಗರಕ್ಕೀಡಾಗಬೇಡ ಓ ಭ್ರಷ್ಟ, ಪರಮ ಪಾಪಿಷ್ಟ. ಏನೇ ಭ್ರಷ್ಟ ಮುಂಡೆ, ಹಿರಣ್ಯಾಕ್ಷನ ಹಂದಿಯಾಗಿ ಬಂದು ಕೊಂದಂತೆ ನನ್ನನ್ನು ಕೊಲ್ಲುತ್ತಿರುವನೆಂದು ತಿಳಿದುಕೊಂಡಿದೀಯಾ? ಹೌದು. ಎಲೆ ಮೂರ್ಖಳೆ, ಮೂರ್ಖ. ನನ್ನ ಕರದೋಳು ಮೆರೆಯುವ ಈ ಕಗ್ಗದಿಂದ ಅವನ ರುಂಡ ಮಂಜಡದ ಜಂಕರಿಸಿ ಈ ನಮೋ ಮಂಡಲಕ್ಕೆ ತೋರಿಬಿಡಿದೆ. ಎಲೆ ವನಿತಾಮಣಿ, ವೀರಾದಿ ವೀರ ಈ ಕಲಿಶೂರ ಈ ಸೃಷ್ಟಿಯೆಲ್ಲ ಉದ್ಭವಿಸಿದನೆಂದು ತಿಳಿದು ಪ್ರಾಣವನ್ನು ಬಿಟ್ಟು ವೈಕುಂಠಕ್ಕೆ ದಾರಿಯನ್ನು ಕಾಂತ ಬಿಟ್ಟು ಬಿಡು ನಿನ್ನ ಗಂಡ ಕಳ್ಳಕೃಷ್ಣನ ಚಿಂತೆ. ಎಲೆ ವಯ್ಯಾರಿ, ಎಲೆ ಸುಂದರಿ, ರಾವಣ ಸೋರ ಲಂಕಾದೇಶ ಸೀತೆಯ ಬಯಸಿ ಪ್ರಾಣವ ಎಲೆ ವಯ್ಯಾರಿ, ದ್ರೌಪದಿ ಬಯಸಿ ದುಶ್ಯಾಸನ ಸತ್ತ, ಎನ್ನನ ಬಯಸಿ ನೀ ಕೆಡಬೇಡ, ಎನ್ನನ ಬಯಸಿ ನೀ ಕೆಡಬೇಡ. ಕಲೆ ಕಲೆ ಸುಂದರಿ, ಕಲೆ ಎಲೆ ವಯ್ಯಾರಿ, ಕಲೆ ಬೇಡ ಮಹಿಳೆ ಅಪಾರ ಹೇಳಬೇಡ ಎಲ್ಲ ವಿವರ. ಎಲೆ ಸುಂದರಿ, ಸೀತೆಯನ್ನು ಬಯಸಿ ರಾವಣನ ಸತ್ತಂತೆ ಎನ್ನನ್ನು ಬಯಸಬೇಡ, ಹಾಳಾಗಬೇಡ. ಅವನಂತೆ ನಾನೇನು ಸನ್ಯಾಸಿ ವೇಷ ಧರಿಸಿ ಬಂದಿಲ್ಲವಲ್ಲ ಸುಂದರಿ. ಸುಮ್ಮನೆ ಹೊರಟು ಹೋಗ ಭ್ರಷ್ಟ, ಪರಮ ಪಾಪಿಷ್ಠ. ಏನೇ ಮತಾಂಧಳ, ಮೇನೇಜರ್ ಪೋತರಾಜ್ ಅವರು ಈ ಪುಷ್ಪಮಾಲೆಯನ್ನು 200 ರೂಪಾಯಿಗಳನ್ನು ಭೂದೇವಿ ಪಾತ್ರ ಮಾಡಿದಂತವರಿಗೆ ಬಹುಮಾನ ಕೊಟ್ಟಿರ್ತಾರೆ. ಯಾರು ಹೇಳ್ತಿದ್ರೆ ಮೇನೇಜರ್ ಆದಂಥ ಪೂಜಾರಪ್ಪ ಇವರು ಅಲ್ಪ ಕಲೆಯನ್ನು ಕಂಡು 200 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಸೈರಾಜ್ ಮತಾಂಧಳೆ, ಪರ ಸ್ತ್ರೀಯರನ್ನು ಮೋಹಿಸುವರಲ್ಲದೆ ಒಡ ಹುಟ್ಟಿದ ಅಕ್ಕ ತಂಗಿಯರನ್ನು ಮೋಹಿಸುವರೇ. ಇರೇ ಬಡ ನಡುವಿನ ಬಾಲೆ, ಇದು ಅಲ್ಲದ ಸೀತೆಯನ್ನು ಕದ್ದೈದ ರಾವಣನಾಥನಾಥನೆಂದು ಹೇಳಿದೆಯಲ್ಲ. ನಾನೇನು ಸನ್ಯಾಸಿ ವೇಷ ಧರಿಸಿ ಮೋಸದಿಂದ ರಾವಣನಂತೆ ನಿನ್ನ ತೆಗೆದುಕೊಂಡು ಹೋಗಲಿಕ್ಕೆ ನಾನು ಬಂದಿಲ್ಲ. ನಾನೇನು ರಣಯಡಿಯಲ್ಲ. ಇಲೇ ವಯ್ಯಾರಿ, ಎಲ್ಲೋ ಮೂರ್ಖ, ನಿನ್ನನ್ನು ನಿಜ ರೂಪದಿಂದ ಎಳೆದುಕೊಂಡು ಹೋಗುವನು ನಿನಗೆ ಅಡ್ಡಿ ಬರುವ ಖಡ್ಗಧಾರಿಗಳನ್ನು ತೋರು ನಾರಿ ಅವರನ್ನು ಬಿಡಿಸುವ ಕಾಲ ಅಂತ ನಾರಿ.
ಎಲ್ಲೋ ಮನುಜನೇ ವಯ್ಯಾರಿ ಏನಂದೆ ಏನಂದು ಹೇಳಿರವನ ಏನನ್ನ ಬರುತ್ತಿರುವೆ ಸಹಜವಾಗಿ ಭಗವನ ನೀನು ಮಾಡುವುದೇನು ಬಣ್ಣ ವಯ್ಯಾರಿ ಈ ಭೂದೇವಿಯನ್ನು ಎಳೆದುಕೊಂಡು ಹೋಗುವ ಶಕ್ತಿ ನಿನ್ನಲ್ಲಿರುವುದೇನೋ ಭಂಡ ಸಹಜವಾಗಿ ಎನ್ನ ಮನದಲ್ಲಿ ಹುಟ್ಟಿ ಬಂದಿರುವುದು ಮನುಜ ನೋಡು ನೀನು ಸಹಜ ಮನುಜ ಕೇಳು ಎನ್ನ ಮಾತು ನೀ ಸಹಜ ಎಲೆ ಸುಂದರಿ ಮನುಜ ತಿಳಿ ನೋಡು ನೀನು ಸಹಜ ಮನುಜ ಕೇಳು ಮಾತನು ನೀ ಸಹಜ ನಿನ್ನ ದುಡುಕು ಬರೋ ಕೆಡಕು ನಿನ್ನ ದುಡುಕು ಬರೋ ಕೆಡಕು ತಿಳಿದು ನೋಡು ನೀನಿಂದ ಮನುಜ ನೋಡು ನೀನು ಸಹಜ ಮನುಜ ಕೇಳು ಮಾತನು ನೀ ಸಹಜ ಒಡ ಹುಟ್ಟಿದವಳೆಂದು ತಿಳಿಯ ಧರ್ಮ ಸೆರೆ ನೀನೀರ ಕರುಣೆಯಿಂದ ಕಾಯಲೇ ಕರವನ್ನು ಬಿಡು ನೀನಿಲ್ಲ ಸನ್ಮಾರ್ಗದ ಹಾದಿಯ ನೋಡು ಸನ್ಮಾರ್ಗದ ಹಾದಿಯ ನೋಡು ತಿಳಿದು ನೋಡು ಕಲಿವಿರದೆ ಮನುಜ ತಿಳಿ ನೋಡು ನೀನು ಸಹಜ ಮನುಜ ಕೇಳು ಎನ್ನ ನೀ ಸಹಜ ಎಲ್ಲೋ ಮನುಜನೇ ಸುಂದರಿ ಎಲ್ಲೋ ಧಮನೆ ವಯ್ಯಾರಿ ಎನ್ನ ಮೇಲೆ ಅಂತಃಕರಣೆಯನ್ನು ತೋರು ನಿನ್ನ ಕರಣ ತೋರುವಕ್ಕೆ ಬಂದಿಲ್ಲ ನಿನ್ನನ್ನು ಮೋಹಿಸುವರಕ್ಕೆ ಬಂದಿರುವನ ನನ್ನನ್ನು ಒಡ ಹುಟ್ಟಿದಳೆಂದು ತಿಳಿದುಕೋ ಎಲೆ ಸುಂದರಿ ಧರ್ಮ ಸೆರೆಯನ್ನು ನೀನು ಬಿಡು ಸನ್ಮಾರ್ಗದ ದಾರಿಯನ್ನು ಹಿಡಿ ಎನ್ನ ಮೇಲೆ ಅಂತಃಕರಣೆಯನ್ನು ತೋರ ಭ್ರಷ್ಟ ಪರಮ ಪಾಪಿಷ್ಠ ಏಲೇ ಬಡ ನಡುವಿನ ಮಡದಿ ಮಣಿ ಚಿನ್ನದ ಕಣೆ ನನ್ನನ್ನು ಕೂಡಿ ನೋಡು ನೀನೇ ನನಗೆ ಬಲು ಜೋಡು ಎನ್ನ ಮೇಲೆ ಮನಸ್ಸಿಡು ದಯಾನಂದ ರಸಭರಿತವಾಗಿಡು ಎಲೆ ವಯ್ಯಾರಿ ಅಂತ ಕಣ್ಣದಿಂದ ಎನ್ನ ಕಣ್ಣು ನೋಡು ಎಲೆ ಅಂಬುಜವದನೆ ಸ್ವರ್ಗವು ನನ್ನಲ್ಲಿರಲಿಕ್ಕೆ ಮತ್ತಲ್ಲಿ ಮೇಲಿರುವುದು ಮನಕ್ಕೆ ಮನಾನಂದವು ಉಂಟಾದ ಮೇಲೆ ಅದೇ ಸ್ವರ್ಗದ ಎಲೆ ವಯ್ಯಾರಿ ಅವರಿವರ ಆಸೆ ಎಂಬಿಟ್ಟು ಎನ್ನ ಮೇಲೆ ಇಷ್ಟಪಟ್ಟು ಪ್ರೇಮಕ್ಕೆ ಮನಗೊಟ್ಟು ರತಿವಿಲಾಸ ಸುಖವನ್ನು ಕೊಟ್ಟು ಮುಖಕ್ಕೆ ಮುತ್ತು ಕೊಟ್ಟು ಎಲೆ ವಯ್ಯಾರಿ ಬಳಿರ್ಯ ಮದನ ಕದನಕ್ಕೆ ಧೈರ್ಯವನ್ನು ತೊಟ್ಟು ಅತಿ ಸಂತೋಷದ ಮಿರುವುದು ಬಿಟ್ಟು ಪ್ರೇಮಕ್ಕೆ ಅದ ಸಾಧಿಸುವ ಪುಷ್ಪಾವತಿ ಎನ್ನ ಸೌಭಾಗ್ಯವತಿ ಎಲೆ ವಯ್ಯಾರಿ ಗರ್ವದಿಂದ ನನ್ನನ್ನು ಅಯ್ಯಾರಿ ಎಂದು ಬರುತ್ತಿರುವೆಯ ನಿನ್ನನ್ನು ವಶಪಡಿಸಿಕೊಂಡವನ ಸಹಜವಾಗಿ ಅನ್ನುವನ ನಾನೆಂಬ ನಿನ್ನಯ ಹಮ್ಮ ಮುರಿಯೋದು ಆ ಬೊಮ್ಮೆ ಮುರಿದ ನಿನ್ನಯ ನಾಮ ಆಗುವುದು ನನ್ನಾಮ
ಸನ್ಮಾರ್ಗದ ದಾರಿಯ ಹುಡುಕು ಸನ್ಮಾರ್ಗದ ದಾರಿಯ ಹುಡುಕು ತಿಳಿದು ನೋಡು ಕಲಿವಿರದೆ ಮನುಜ ತಿಳಿ ನೋಡು ಏನು ಸಹಜ ಮನುಜ ಕೇಳು ಮಾತನಾಡೇ ಸಹಜ. ಏನೋ ಮೂಡ ಏ ವಯ್ಯಾರಿ ಏನೋ ಭಂಡ ಏ ಸುಂದರಿ ನಾನೆಂಬ ನಿನ್ನ ಗರ್ವವನ್ನು ಆ ಬ್ರಹ್ಮನು ತಕ್ಷಣವೇ ಮುರಿದು ಬಿಡುವನು. ಅವನೇ ಬ್ರಹ್ಮನ ಸೆರೆಗಾಗಿ ಹುಟ್ಟಿದ ಮೇಲೆ ತನ್ನ ಮಗಳಾದ ಸರಸ್ವತಿಯನ್ನು ಏತಕ್ಕೆ ಲಗ್ನ ಮಾಡಿಕೊಂಡನು? ಏನೋ ಮೂರ್ಖ ಏ ವಯ್ಯಾರಿ ದೇವತರನ್ನು ಕಾಡುವಿಯ ದೇವತರೇ ರಾಕ್ಷಸರಾಗುವರು, ರಾಕ್ಷಸರೇ ದೇವತರಾಗುವರು. ಪರಸತಿಯನ್ನು ಕಾಡುವುದು ನಿನಗೆ ಧರ್ಮವೇ? ಏತಕ್ಕೆ ನ್ಯಾಯವಲ್ಲ. ಏನೋ ಮೂರ್ಖ ಏ ವಯ್ಯಾರಿ ನನ್ನನ್ನು ತಂಗಿ ಎಂದು ಭಾವಿಸು. ಎಲೆ ಸುಂದರಿ ಒಡ ಹುಟ್ಟಿದ ಜಲಂಧರನ್ನು ರುಕ್ಮಾಂಧನು ಬಯಸಲಿಲ್ಲವೇ? ಏನೋ ಮೂರ್ಖ ಎಲೆ ವಯ್ಯಾರಿ ಇಲ್ಲ ಸಲ್ಲದ ಸುದ್ದಿಯನ್ನು ಮಾತನಾಡಬೇಡ, ಸಮಯವಿಲ್ಲ. ನೀನು ಇಲ್ಲ ಸಲ್ಲದ ಸುದ್ದಿಯನ್ನು ಆಡಬೇಡ. ಎನ್ನ ಸಂಬಳ ಎಂಬ ನಗರಕ್ಕೆ ಹೋಗನು ಬಾ, ಸರಸ ಸಲ್ಲ ಆಡಲು ಬಾರ್ಯ ವಯ್ಯಾರಿ. ನಾರಿ ಎಂಬ ಕುಲಕ್ಕೆ ಮಾರಿ ಮಾತನಾಡಬೇರೆ. ಸರಸಕ್ಕೆ ಬಾ ಎನ್ನುವೆಯ ಸಹಜವಾಗಿ ಬಾ ಅನ್ನುವುದು. ಎಲೆ ವಯ್ಯಾರಿ ತ್ರಿಶೂಲದಿಂದ ನಿನ್ನನ್ನು ಕೊಂದು ಬಿಡುವುದು ನೋಡು. ಈ ತ್ರಿಶೂಲ ಎನ್ನನ್ನು ಏನು ಮಾಡುವುದಿಲ್ಲ. ಮೂರ್ಖ ಏ ವಯ್ಯಾರಿ ಮಾಡಬೇಡ ಎನ್ನೋರುವನ ತರ್ಕ. ಶೈಲಾಜ್ ಯಪಟದಲ್ಲಿ ಪಾರ್ಥ ವಿಜಯದಲ್ಲಿ ಭೀಮನ ಪಾತ್ರ ಮಾಡಿದ ಯುವಕರು ನಮ್ಮ ಕೂಡಿಗೆ ಗೀತ ಮಕ್ಕಳಿಗೆ ಭೂದೇವಿ ಪಾತ್ರ ಮಾಡಿದಕ್ಕೆ 200 ರೂಪಾಯಿ ಬಹುಮಾನ ಕೊಟ್ಟಿರ್ತಾರೆ. ಆ ಕಲಾಭಿಮಾನಿಗಳು ತೆಗೆದುಕೊಳ್ಳುವಾಗಿ ವಿನಂತಿ. ಯಾದಗಿರಿ ಗ್ರಾಮದಲ್ಲಿ ಭೀಮನ ಪಾತ್ರ ಮಾಡಿದಂಥವರು ಕಲೆಯನ್ನು ಕಂಡು 200 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಏನೇ ಮೂರ್ಖಳೇ, ಸಿಹಿಯಾದ ಹಣ್ಣು ಮೋಹಕವಾದ ಹಣ್ಣು. ಸಕಲ ಕಾರ್ಯಕ್ಕೆ ಬೇಕಾದವನ್ನನ್ನು ಕಣ್ಣಲ್ಲಿ ಕಂಡು ಆಸೆ ಎಂಪಡೆದು ಇರುವವನು ಈ ಜಗತ್ತಿನಲ್ಲಿ ದಾರಿರುವರು, ಅವರನ್ನು ಎಲ್ಲಿಗೆ ತೋರು. ಇಲ್ಲೇ ಭ್ರಷ್ಟಳೇ, ಸಮುದ್ರದಲ್ಲಿ ಉದ್ಭವಿಸಿದ ಸಕಲ ಐಶ್ವರ್ಯ ಸಂಪನ್ನಳಾದ ಲಕ್ಷ್ಮಿಯನ್ನು ನಾರಾಯಣನು ತನ್ನ ಸತಿಯಾಗಿ ಮಾಡಿಕೊಂಡನು. ಇಲ್ಲೇ ಸುಂದರಿ, ಸಕಲ ವಿದ್ಯಾಶಾಸ್ತ್ರಕ್ಕೆ ಆದರಳಾದ ಸರಸ್ವತಿಯನ್ನು ಬ್ರಹ್ಮನು ಸೃಷ್ಟಿಸಿ ಅವಳನ್ನು ತನ್ನ ಮಗಳೆಂದು ಭಾವಿಸದೆ ತನ್ನ ಮಡದಿಯಾಗಿ ಮಾಡಿಕೊಂಡನು. ಇಲ್ಲೇ ವಯ್ಯಾರಿ ಇಂಥ ತ್ರಿಮೂರ್ತಿಗಳೆಂಬ ಮೂರ್ಖರೇ ಈ ಪರಿ ಮಾಡುವಾಗ ನಮ್ಮಂತ ನರನ ಪಾಠವನ್ನು ನನ್ನನ್ನು ಕೂಡುವುದಕ್ಕೆ ನಿನಗೆ ಸಂಶಯವೇನು ಕಾಮಿನಿ? ಎಲೆ ವಯ್ಯಾರಿ, ಎಲೆ ಸುರಸುಂದರಿ, ಎಲೆ ಭೂದೇವಿ, ಕೇಳು ಚೆನ್ನಾಗಿ ಹೇಳ.